ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ನಾನು ಹೆಸರು ಕಾಳು ಮತ್ತು ಮಿಕ್ಸ್ ತರಕಾರಿಯಿಂದ ಹೆಸರು ಕಾಳಿನ ಗೊಜ್ಜು ಅಥವಾ ಕುರ್ಮ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಬಾಣಲೆ ಕಾಯ್ಲಿಕ್ಕಿಟ್ಟು ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಮೆಣಸಿನಕಾಳು, ಸ್ವಲ್ಪ ಖಾರಕ್ಕೆ ತಕ್ಕ ಮೆಣಸು, 1 ಸ್ಪೂನ್ ಧನಿಯಾ ಪೌಡ್ರು ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಜೀರಿಗೆ, ಇವಿಷ್ಟು ಹಾಕೊಂಡು ಡ್ರೈ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಇವಾಗ ಫ್ರೈ ಆಗಿದೆ ನೋಡಿ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಬೇಕು. ನಂತರ ಇದನ್ನು ಇದೇ ಬಾಣಲೆಯಲ್ಲಿ ಒಂದು ಅರ್ಧ ಹೋಳು ಕಾಯನ್ನು ತುರ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಹಾಗೆ ಫ್ರೆಂಡ್ಸ್ ಡ್ರೈಯಾಗಿ ಫ್ರೈ ಮಾಡ್ಕೊಳ್ಬೇಕು. ಹೇಗಂತೇಳಿದ್ರೆ ತುಂಬ ಫುಲ್ ಗೋಲ್ಡನ್ ಕಲರ್ ಬರಬೇಕು. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಸಾಲೆ ಪೌಡ್ರನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಹುರ್ಕೊಂಡಿರೋ ಕೊಬ್ಬರಿನ ನೋಡಿ ಈ ಥರ ಡ್ರೈ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡು ಬಂದಿದ್ದೀನಿ. ನೋಡಿ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣಸು, ಒಂದು ದೊಡ್ಡದಾದ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣಸು ತೊಗೊಂಡು, ಯಾಕೆಂದರೆ ಒಣಮೆಣಸು ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೆ ಖಾರಕ್ಕೆ ತಕ್ಕಾಗ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ ಹೆಚ್ಕೊಂಡಿರೋ 2 ಟೊಮೆಟೊ, ಸಣ್ಣದಾಗಿರೋ ಫ್ಲವರನ್ನ ಹಾಕ್ಕೊಳ್ಬೇಕು. ನಿಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇದಕ್ಕೆ ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಇವಾಗ ಇದೆಲ್ಲ ಬೆಂದಿದೆ ಫ್ರೆಂಡ್ಸ್. ನಾನಿಲ್ಲಿ ಸಣ್ಣದಾಗಿರೋ 2 ಮೀಡಿಯಮ್ ಸೈಜಿಂದು 2 ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಅದಕ್ಕೆ ಬೇಯಿಸಿ ಆಲೂಗಡ್ಡೆ ನೀರಿದೆಯಲ್ಲ ಫ್ರೆಂಡ್ಸ್, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ 1 ಕಪ್ ಅಲಸಂದೆ ಬೇಯಿಸಿಟ್ಕೊಂಡಿದ್ದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೊಸದಾಗಿ ನೋಡ್ತಿರೋ ನೋಡೋರು ನನ್ನ ಚಾನಲ್ನ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾವು ಮಸಾಲೆ ಐಟಮ್ನ ಮಿಕ್ಸಿ ಹಾಕ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾವೇ ಈ ಥರ ಮಸಾಲೆ ಐಟಮ್ನ ಹುರ್ಕೊಂಡು ಮಾಡಿದ್ರೇ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು. ಇವಾಗ ನಾನು ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಇವಾಗ ನಾವು ಜಾಸ್ತಿ ಇದ್ದರೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ, ಏನಾಗಲ್ಲ. ಇದು ಯಾವುದಕ್ಕೆ ಆದರೂ ಉಪಯೋಗಿಸ್ಕೊಳ್ಬೋದು ಫ್ರೆಂಡ್ಸ್. ಇದನ್ನು ನಾವು ಸುಕ್ಕಾಗೆ ಮತ್ತು ಸಾರಿಗೇನಾದರೂ ಸಾಂಬಾರು ಒಟ್ಟಿಗೇನು ಇದನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಇದು ನೋಡಿ ಇದು ಈಗ ಸ್ವಲ್ಪ ದಪ್ಪ ಅನಿಸಿದರೆ ನೀರು ಹಾಕ್ಕೊಳ್ಬೋದು. ನಾನೀಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕಲರ್ ಹೇಗೆ ಬಂದಿದೆ ಅಂತೇಳಿ ಈಗ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಮುಚ್ಚಿಟ್ಟು ಸ್ವಲ್ಪ ಕುದಿಸ್ಬೇಕು. ನೋಡಿ ಫ್ರೆಂಡ್ಸ್, ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ನೋಡಿ ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ತೆಗೆದಿಡ್ಬೋದು. ನಾನು ಇದಕ್ಕೆ ಪುರಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಪುರಿ ಮಾಡ್ಕೊಳ್ಳೋದು ಗೊತ್ತುಂಟು ಫ್ರೆಂಡ್ಸ್. ಅದಕ್ಕೆ ನಾನು ಅದು ಹಿಟ್ಟು ಕಲಸಿದ್ದೇನು ತೋರಿಸ್ಲಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಇದು ಚಪಾತಿ, ಪುರಿ, ದೋಸೆ, ಅನ್ನಕ್ಕೆ ಯಾವುದಕ್ಕಾದ್ರೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನಿದು ಬೆಳಗಿನ ಬ್ರೇಕ್ಫಾಸ್ಟಿಂದು ತೋರಿಸ್ತಾ ಇದ್ದೀನಿ.
ನೋಡಿ, ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ನೋಡಿ ಫ್ರೆಂಡ್ಸ್, ಪುರಿ ಆಗ್ತಾ ಉಂಟು. ನೋಡಿ, ನೋಡಿ ಫ್ರೆಂಡ್ಸ್, ಈಗ ಪುರಿ ಆಗಿದೆ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ಇದನ್ನು ಬೇಕಾದ್ರೆ ಸ್ವಲ್ಪ ತೆಳುವಾಗೂ ಮಾಡ್ಬೋದು ಫ್ರೆಂಡ್ಸ್. ನಾನು ಇದು ಗಟ್ಟಿಯಾಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಪುರಿನೂ ಚೆನ್ನಾಗಿ ಬಂದಿದೆ. ನೋಡಿ, ಇದನ್ನು ನಾನು ಫಸ್ಟ್ ನನ್ನ ಮಕ್ಕಳಿಗೆ ತಿನ್ನಿಸೋದು ಫ್ರೆಂಡ್ಸ್. ಇದು ನನ್ನ ಮಗಳಿಗೆ ಅವಳು ಬೇಗ ಕೊಡಬೇಕು, ಸ್ಕೂಲಿಗೆ ಲೇಟ್ ಆಗ್ತಿದೆ ಅಂತ ಹೇಳ್ತಾ ಇದ್ಲು ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಅಂತೆ. ಅವರಿಗಂತೂ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಮಾಡಿದರೆ. ಮಕ್ಕಳಿಗೂ ಹಾಗೆ ನೀವು ಮನೇಲಿ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿಕೊಡಿ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ ಪ್ಲೀಸ್.